ಕೇರಳದಲ್ಲಿ ಬಹು ಚರ್ಚಿತ ನಟಿ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ 8ನೇ ಆರೋಪಿಯಾಗಿದ್ದ ಮಲಯಾಳಂ ನಟ ದಿಲೀಪ್ ಅವರಿಗೆ ನ್ಯಾಯಾಲಯ ಬಿಗ್ ರಿಲೀಫ್ ನೀಡಿದೆ. ಎರ್ನಾಕುಲಂನ ಪ್ರಧಾನ ಸೆಷನ್ಸ್ ನ್ಯಾಯಾಲಯ ಅವರನ್ನು ಖುಲಾಸೆಗೊಳಿಸಿದೆ. ನ್ಯಾಯಾಧೀಶರಾದ ಹನಿ ಎಂ ವರ್ಗೀಸ್ ಅವರು ದಿಲೀಪ್ ಮೇಲೆ ಹೊರಿಸಲಾಗಿದ್ದ ಎಲ್ಲ ಕ್ರಿಮಿನಲ್ ಆರೋಪಗಳಿಂದ ಅವರನ್ನು ನಿರ್ದೋಷಿ ಅಂತ ಘೋಷಣೆ ಮಾಡಿ ಖುಲಾಸೆ ಮಾಡಿದ್ದಾರೆ. ಇದರೊಂದಿಗೆ ದಿಲೀಪ್ ಅವರು ಇನ್ಮುಂದೆ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಮುಂದುವರಿಯೋದಿಲ್ಲ. ഈ കേസിൽ യഥാർത്ഥ ഗൂഢാലോചന എന്ന് പറയുന്നത് എന്നെ പ്രതിയാക്കാനാണ്. സമൂഹത്തിൽ എന്റെ കരിയർ, എന്റെ ഇമേജ്, എന്റെ ജീവിതം നശിപ്പിക്കാൻ വേണ്ടി ചെയ്തതാണ് ഗൂഢാലോചന നടത്തിയത്. പക്ഷേ ഞാൻ പറഞ്ഞോട്ട് നിങ്ങൾ 9 വർഷം പറഞ്ഞല്ല, ഞാനൊന്ന് 1 വർഷം ಈ ಪ್ರಕರಣದಲ್ಲಿ 1 ರಿಂದ 6 ಮಂದಿ ಆರೋಪಿಗಳನ್ನ ನ್ಯಾಯಾಲಯ ದೋಷಿಗಳು ಅಂತ ಘೋಷಣೆ ಮಾಡಿದೆ. ಈ 6 ಮಂದಿ ಪೈಕಿ ಮೊದಲ ಆರೋಪಿ ಪ್ರಕರಣದ ಮಾಸ್ಟರ್ ಮೈಂಡ್ ಎನ್ನಲಾಗಿದ್ದ ಎನ್ಎಸ್ ಸುನಿಲ್ ಅಲಿಯಾಸ್ ಪಲ್ಸರ್ ಸುನಿ ಸೇರಿದ್ದಾನೆ. ಈ ದೋಷಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಲಯ ಇದೇ ಡಿಸೆಂಬರ್ 12ನೇ ತಾರೀಕು ಪ್ರಕಟ ಮಾಡಲಿದೆ. ಪ್ರಕರಣದಲ್ಲಿ ಒಟ್ಟು 15 ಮಂದಿ ಆರೋಪಿಗಳಿದ್ದರು. 1 ರಿಂದ 6ನೇ ಆರೋಪಿಗಳನ್ನ ಗ್ಯಾಂಗ್ ರೇಪ್, ಕ್ರಿಮಿನಲ್ ಪಿತೂರಿ, ಪುರಾವೆ ನಾಶದಂತಹ ಗಂಭೀರ ಆರೋಪಗಳಲ್ಲಿ ದೋಷಿ ಎನ್ನಲಾಗಿದೆ. ನಟಿಯ ಮೇಲಿನ ದ್ವೇಷದಿಂದ ಆಕೆಯ ತೇಜೋವಧೆ ಹಿನ್ನೆಲೆಯಲ್ಲಿ ದಿಲೀಪ್ ಪಲ್ಸರ್ ಸುನಿಗೆ ನಟಿಯ ನಗ್ನ ದೃಶ್ಯಗಳನ್ನು ಚಿತ್ರಿಸಲು 1.5 ಕೋಟಿ ರೂಪಾಯಿಗಳ ಆಫರ್ ನೀಡಿದ್ರು ಅನ್ನೋ ಆರೋಪ ಇತ್ತು. 8 ವರ್ಷಗಳ ಕಾಲ ನಡೆದ ಈ ವಿಚಾರಣೆ ಸಾಕಷ್ಟು ನಾಟಕೀಯ ತಿರುವುಗಳನ್ನು ಪಡೆದಿತ್ತು. ಈ ಪ್ರಕರಣದಲ್ಲಿ ದಿಲೀಪ್ ಸೇರಿದಂತೆ ಹಲವಾರು ಪ್ರಮುಖ ಸಿನಿಮಾ ತಾರೆಯರನ್ನ ಸಾಕ್ಷಿಗಳಾಗಿ ವಿಚಾರಣೆ ಮಾಡಲಾಗಿತ್ತು. ಪ್ರಾಸಿಕ್ಯೂಷನ್ ಪರ ಸಾಕ್ಷಿಗಳಾಗಿದ್ದ ನಟರಾದ ಬಿಂದು ಪಣಿಕರ್, ಎಡವೆಲಾ ಬಾಬು ಮತ್ತು ಭಾಮಾ ಅವರು ನ್ಯಾಯಾಲಯದಲ್ಲಿ ತಮ್ಮ ಹೇಳಿಕೆಗಳಿಂದ ಹಿಂದೆ ಸರಿದ ಕಾರಣ ಅವರನ್ನ ಪ್ರತಿಕೂಲ ಸಾಕ್ಷಿಗಳು ಅಂತ ಘೋಷಣೆ ಮಾಡಲಾಗಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.